Hello everyone, welcome to Shakti Chemistry channel. Today we are going to discuss the next portion of our lesson 2 of class 10 NCERT syllabus, that is acid, bases and salts. Yes, in our previous class we studied about properties of acids and bases. Along with that we studied some reaction. Yes, some reaction which is carried out with the help of acids and bases. How our acids and bases react with the other elements, other metals or other compounds that we are studied in our previous class. In this class we are going to study what is pH. Yes, what is the meaning of pH and how we use that, and what is the strength of acid and bases, and we are going to study some important salts and their uses in this class. Let's start with the how strong the acid and base is. Yes, ಹಿಂದಿನ ತರಗತಿಯಲ್ಲಿ ನಾವೇನು ಕಲ್ತಿದ್ವಿ, ಆ್ಯಸಿಡ್ಸ್ ಮತ್ತು ಬೇಸಸ್ ಅವುಗಳ ಪ್ರಾಪರ್ಟೀಸನ್ನು ಕಲ್ತಿದ್ವಿ, ಹೆಂಗೆ ಆ್ಯಸಿಡ್ ಆ್ಯಂಡ್ ಹೆಂಗೆ ಬೇಸ್ ಅಂತ ನಾವು ಐಡೆಂಟಿಫೈ ಮಾಡ್ತೇವೆ ಅಂಥೇಳಿ. ಬಟ್ ಆ ಆ್ಯಸಿಡ್ ಆ್ಯಂಡ್ ಬೇಸಿನ ಸ್ಟ್ರೆಂತ್ ಎಷ್ಟಿರ್ತದೆ, ಅದರ ಸ್ಟ್ರೆಂತಲ್ಲೂ ವೇರಿಯೇಷನ್ ಇರ್ತದ, ಆರಲ್ಸ್ ಅವೆಲ್ಲ ಸೇಮ್ ಸ್ಟ್ರೆಂತನ್ನು ಹೊಂದಿರ್ತಾವ, ಸೇಮ್ ಪ್ರಾಪರ್ಟೀಸನ್ನು ಹೊಂದಿರ್ತಾವ ಅಂಥೇಳಿ ಚೆಕ್ ಮಾಡಿ. ಇನ್ ಅವರ್ ಯೂನಿವರ್ಸ್ ವಿ ಆರ್ ಹ್ಯಾವಿಂಗ್ ವೇರಿಯಸ್ ಟೈಪ್ಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. All of them are not having the same strength. There is a difference between the strength, there is a difference in the chemical properties and physical properties of acids and bases. ಯಾವುದಾದ್ರೂ ಒಂದು ಕಾಂಪೌಂಡ್, ಯಾವುದಾದ್ರೂ ಒಂದು ಆ್ಯಸಿಡ್ ಆರ್ ಬೇಸ್ ಅದರ ಸ್ಟ್ರೆಂತ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಾವು ಪಿ ಹೆಚ್ ಸ್ಕೇಲನ್ನು ಯೂಸ್ ಮಾಡ್ತೇವೆ. ಎಸ್, ಪಿ ಎಚ್ ಸ್ಕೇಲ್ ಹೆಂಗೆ ನಮ್ಮ ಲಿಟ್ಮಸ್ ಪೇಪರ್ ಬ್ಲೂ ಸ್ಟ್ರಿಪ್ ಇರ್ತದಲ್ಲ, ಅದೇ ಥರ ಇದು ಒಂದು ಸ್ಟ್ರಿಪ್ ಇರ್ತದೆ. ಓಕೆ, ಇದರಲ್ಲಿ ನಾವು ಯಾವುದಾದ್ರೂ ಕಂಪೌಂಡಲ್ಲಿ ಇದನ್ನು ಡಿಪ್ ಮಾಡಿದಾಗ ನಮಗೆ ಕಲರಲ್ಲಿ ವೇರಿಯೇಷನ್ ತೋರಿಸ್ತದೆ. ಎಸ್, ಯಾವಾಗ ಕಾಂಪೌಂಡ್ ಡಿಪ್ ಮಾಡಿದ ನಂತರ ರೆಡ್ ಕಲರನ್ನು ಶೋ ಮಾಡ್ತದಲ್ಲ, ಅದನ್ನು ನಾವು ಆ್ಯಸಿಡ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ಯಾವುದು ಬ್ಲೂ ಕಲರನ್ನು ತೋರಿಸ್ತದಲ್ಲ, ಅದನ್ನು ನಾವು ಬೇಸಸ್ ಅಂತ ಕರಿತೇವೆ. In this pH scale, acids show red color and bases show blue color. And ಆ ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಏನು ಇಂಡಿಕೇಟ್ ಮಾಡ್ತದಲ್ಲ, ಅದ್ರ ಕಲರಲ್ಲಿನೂ ಕೂಡ ವೇರಿಯೇಷನ್ ಇರ್ತದೆ. ಹೈಲಿ ಇಂಟೆನ್ಸ್ ರೆಡ್ ಕಲರ್ ಇರೋದು ಸ್ಟ್ರಾಂಗ್ ಆ್ಯಸಿಡ್ ಆಗಿರ್ತದೆ. ಹೆಂಗೆ ರೆಡ್ ಕಲರ್ನ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತದಲ್ಲ, ಅದು ಆ್ಯಸಿಡಿಟಿಯಲ್ಲಿ ಕಡಿಮೆ ಇರ್ತದೆ. ಅದೇ ಥರ ಬ್ಲೂ ಕಲರ್ನು ಕೂಡ ಇಂಟೆನ್ಸ್ ಬ್ಲೂ ಕಲರ್ ಇದ್ದರೆ ಅದು ಹೈಲಿ ಬೇಸಿಕ್ ಆಗಿರುತ್ತೆ. ಲೈಟ್ ಬ್ಲೂ ಇತ್ತು ಅಂತಂದರೆ ನಾವೇನು ಹೇಳ್ಬೋದು, ಅದು ಒಂದು ವೀಕ್ ಬೇಸ್ ಅಂತ ಹೇಳ್ಬೋದು. ಇನ್ ದಿಸ್ ಪಿ ಎಚ್ ಸ್ಕೇಲ್ ವಿ ನಂಬರ್ ಫ್ರಮ್ 1 to 14, 0ದಿಂದ 14 ತನಕ ನಂಬರಿಂಗ್ ಮಾಡಿರ್ತೇವೆ. ಫ್ರಮ್ 0 to 7 ಇಟ್ ಇಂಡಿಕೇಟ್ಸ್ ಆ್ಯಸಿಡ್ಸ್. ಎಸ್, ಆ್ಯಂಡ್ ಫ್ರಮ್ if pH comes in between 7 to 14, then it is considered as bases. ಆ್ಯಂಡ್ ಎಕ್ಸಾಕ್ಟ್ಲಿ 7 pH ಇತ್ತು ಅಂತಂದರೆ ಅದನ್ನು ನಾವು ನ್ಯೂಟ್ರಲ್ ಅಂತ ಕರಿತೇವೆ. ಎಸ್, ಪ್ಯೂರ್ ವಾಟರ್, ಡಿಸ್ಟಿಲ್ಡ್ ವಾಟರಿನ ಪಿ ಎಚ್ ರೇಂಜ್ ಏನಿರುತ್ತೆ, 7 ಇರ್ತದೆ. ಬಟ್ ನಮ್ಮ ಡ್ರಿಂಕಿಂಗ್ ವಾಟರಿನ ಪಿ ಎಚ್ ಕೂಡ 7 ಇರ್ತದ. ಮುಂದೆ ನೋಡೋಣ. ದಟ್ ಈಸ್ ನಾಟ್ ಆ್ಯಕ್ಚುಲಿ 7. ಓಕೆ, 0ದಿಂದ 14 ತನಕ ಯಾವುದಾದ್ರೂ ಕಂಪೌಂಡ್ 0ದಿಂದ 7 ತನಕ ಯಾವುದಾದ್ರೂ ಕಂಪೌಂಡ್ ತಮ್ಮ ಆ್ಯಸಿಡಿಟಿಯನ್ನು ಶೋ ಮಾಡ್ತು ಅಂತ ಪಿ ಎಚ್ ಸ್ಕೇಲಲ್ಲಿ 0ದಿಂದ 7 ತನಕ ಯಾವುದಾದ್ರೂ ಒಂದು ಕಾಂಪೌಂಡ್ ತನ್ನ ಪ್ರಾಪರ್ಟಿನ ಇಂಡಿಕೇಟ್ ಮಾಡ್ತಾ ಅಂದರೆ ಅದನ್ನು ನಾವು ಆ್ಯಸಿಡ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಎಕ್ಸಾಕ್ಟ್ಲಿ 7 ಪಿ ಎಚ್ ಇತ್ತು ಅಂತಂದರೆ ನ್ಯೂಟ್ರಲ್ ಕಾಂಪೌಂಡ್, 7 to 14 ಇತ್ತು ಅಂತಂದರೆ ಬೇಸಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೇವೆ. ಎಸ್, ಪಿ ಎಚನ್ನು ನಾವು ಹೆಂಗೆ ಇದು ಮಾಡ್ತೇವೆ ಅಂತಂದರೆ ಹೈಡ್ರೋಜನ್ ಅಯನ್ ಕಾನ್ಸಂಟ್ರೇಷನ್. ಎಸ್, H+ ಅಯನ್ ಕಾನ್ಸಂಟ್ರೇಷನಿನ ಬೇಸ್ ಮೇಲೆ ಆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದ್ರ ಬೇಸ್ ಮೇಲೆ ನಾವು ಅದರ ಆ್ಯಸಿಡಿಟಿಯನ್ನು ಆರಲ್ಸ್ ಬೇಸಿಸಿಟಿಯನ್ನು ಇಂಡಿಕೇಟ್ ಮಾಡ್ತೇವೆ. ಆ್ಯಂಡ್ H+ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತಂದರೆ ಅದು ಆ್ಯಸಿಡ್. ಅದೇ ರೀತಿ OH- ಅಯನ್ ಹೈಡ್ರಾಕ್ಸಿಲ್ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತಂದರೆ ಅದನ್ನು ನಾವು ಬೇಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಎಲ್ಲ ಆ್ಯಸಿಡ್ಸಲ್ಲೂ ಹೈಡ್ರೋಜನ್ ಅಯನ್ ಕಾನ್ಸಂಟ್ರೇಷನ್ ಸೇಮ್ ಇರೋದಿಲ್ಲ. ಎಸ್, ಕೆಲವೊಂದು ಆ್ಯಸಿಡ್ಸ್ ಜಾಸ್ತಿ ಅಮೌಂಟಲ್ಲಿ ಹೈಡ್ರೋಜನ್ ಅಯನನ್ನು ರಿಲೀಸ್ ಮಾಡ್ತವೆ, ಅವುಗಳನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಸಮ್ ಆ್ಯಸಿಡ್ಸ್ ರಿಲೀಸ್ ಸಮ್ ಲೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಅಯನ್ ಇನ್ ದ ವಾಟರ್, ಅವುಗಳನ್ನು ನಾವು ವೀಕ್ ಆ್ಯಸಿಡ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಎಸ್, ಇಟ್ ಅಯನೈಸಸ್ ಕಂಪ್ಲೀಟ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಟು ಹೈಡ್ರೋಜನ್ ಅಯನ್ ಆ್ಯಂಡ್ ಕ್ಲೋರೈಡ್ ಅಯನ್. ಎಸ್, HCl ಆಗಿರ್ಬೋದು ಆರ್ ಸಲ್ಫೂರಿಕ್ ಆ್ಯಸಿಡ್ ಆಗಿರ್ಬೋದು, ಇದೆಲ್ಲ ಸ್ಟ್ರಾಂಗ್ ಆ್ಯಸಿಡ್ಸ್. ಯಾಕಂತಂದರೆ ವಾಟರಲ್ಲಿ ಕಂಪ್ಲೀಟ್ ಅಯನೈಸ್ ಆಗಿ H+ ಮತ್ತು
ಸಲ್ಫೇಟ್ ಅಯನನ್ನು ಆ್ಯಂಡ್ HCl ಇನ್ ದ ಕೇಸ್ H+ ಮತ್ತು Cl ಮೈನಸ್ ಅಯನನ್ನು ಕಂಪ್ಲೀಟಾಗಿ ಸ್ಪ್ಲಿಟ್ ಆಗ್ತವೆ, ಕಂಪ್ಲೀಟ್ಲಿ ಅಯನೈಸ್ ಆಗ್ತವೆ. ಎಸ್, ಆಫ್ಟರ್ ಆ್ಯಡಿಂಗ್ ಇನ್ ದ ವಾಟರ್ ದೆರ್ ಈಸ್ ನೋ ಎನಿ ಸಲ್ಫೂರಿಕ್ ಆ್ಯಸಿಡ್ ಮಾಲಿಕ್ಯೂಲ್ ಆರ್ ಎಸ್ ನೋ ಎನಿ ಹೈಡ್ರೋಜನ್ ಕ್ಲೋರೈಡ್ ಮಾಲಿಕ್ಯೂಲ್ ರೂಪದಲ್ಲಿ ಇರೋದನ್ನೇ ಇಲ್ಲ. ಅವು ಏನಾಗ್ತವೆ, ವಾಟರ್ ಜೊತೆ ಹೆಂಗೆ ಅವು ಕಂಬೈನ್ ಆಗ್ತಾವಲ್ಲ, ಅವು ಕಂಪ್ಲೀಟ್ಲಿ ಅಯನೈಸ್ ಆಗಿ ಪಾಸಿಟಿವ್ ಅಯನ್ ಮತ್ತು ನೆಗೆಟಿವ್ ಅಯನ್, ದಟ್ ಮೀನ್ಸ್ ಕ್ಯಾಟಯನ್ಸ್ ಮತ್ತು ಆ್ಯನೈನ್ಸನ್ನು ರಿಲೀಸ್ ಮಾಡ್ತವೆ. ಕಂಪ್ಲೀಟ್ಲಿ ಅಯನೈಸ್ ಆಯಿತು ಅಂತಂದರೆ ದಟ್ ಮೀನ್ಸ್ ದಟ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಮೀನ್ಸ್ ಇಲ್ಲಿ 100% ಅಯನೈಸೇಷನ್ ಆಗ್ತದೆ. ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ HNO3 ಅಂತೇವಲ್ಲ, ಈ ಕೇಸಲ್ಲೂ ಕೂಡ ಕಂಪ್ಲೀಟ್ ಅಯನೈಸೇಷನ್ ಆಗ್ತದೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಇವುಗಳನ್ನೆಲ್ಲ ನಾವು ಕಾಮನ್ ಆಗಿ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಕರಿತೇವೆ. ಎಸ್, ನಮ್ಮ ನೈಟ್ರಿಕ್ ಆ್ಯಸಿಡ್ ಅಯನೈಸ್ ಆಯಿತು ಅಂತಂದರೆ H+ ಅಯನ್ ಜೊತೆ ನೈಟ್ರೇಟ್ ಅಯನನ್ನು ಕೂಡ ಇದು ರಿಲೀಸ್ ಮಾಡ್ತದೆ. ಆ್ಯಂಡ್ ವೀಕ್ ಆ್ಯಸಿಡ್ ಅಂತಂದರೆ ಹೆಂಗೆ, ಎಸ್, ಅಸೆಟಿಕ್ ಆ್ಯಸಿಡ್ ಇದೆ CH3COOH ಅಂತ ನಾವು ಇದನ್ನು ಇಂಡಿಕೇಟ್ ಮಾಡ್ತೇವೆ. ಇನ್ ಎಕ್ವೇಸ್ ಮೀಡಿಯಮ್, ಇನ್ ವಾಟರ್ ಮೀಡಿಯಮ್ ಏನಾಗ್ತದೆ ಅಂತಂದರೆ ಅದು ಅಸಿಟೇಟ್ ಅಯನ್ CH3CO- ಅನ್ನು ನಾವು ಅಸಿಟೇಟ್ ಅಯನ್ ಅಂತ ಕರಿತೇವೆ. ಅಸಿಟೇಟ್ ಅಯನ್ ಆ್ಯಂಡ್ H+ ಅಯನ್ ಆಗಿ ಸ್ಪ್ಲಿಟ್ ಆಗ್ತದೆ. ಜಸ್ಟ್ ಲೈಕ್ ಈ ಆ್ಯಸಿಡ್ಸ್ ಥರ ಕಂಪ್ಲೀಟ್ಲಿ 100% ಅಯನೈಸ್ ಆಗ್ತದ? ಆಬ್ವಿಯಸ್ಲಿ ನಾಟ್. ಅಬೌಟ್ 50% ಮಾತ್ರ ಅಯನೈಸ್ ಆಗ್ತದೆ. ಎಸ್, ಏನಾಯಿತು, ಹೇಗೆ ನಮ್ಮ ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ ಏನಿದೆ ಅಲ್ಲ, ಅದು ಅಯನೈಸ್ ಆಗಿ ಅಸಿಟೇಟ್ ಅಯನ್ ಮತ್ತು ಹೈಡ್ರೋಜನ್ ಅಯನ್ ಫಾರ್ಮ್ ಮಾಡ್ತಾ ಹೋಯಿತು, ಅದೇ ಟೈಪ್ ರಿವರ್ಸ್ ರಿಯಾಕ್ಷನ್ನು ಕೂಡ ಆಗ್ತದೆ. ಹೇಗೆ ಅಸಿಟೇಟ್ ಅಯನ್ ಮತ್ತು ಹೈಡ್ರೋಜನ್ ಅಯನ್ ಜೊತೆ ಕಂಬೈನ್ ಆಗಿ ನಮ್ಮ ಅಸಿಟಿಕ್ ಆ್ಯಸಿಡ್ ಮಾಲಿಕ್ಯೂಲನ್ನು ರೀಪ್ರೊಡ್ಯೂಸ್ ಮಾಡ್ತಿರ್ತದೆ. ದಟ್ ಮೀನ್ಸ್ ಏನಾಯಿತು, ಇದನ್ನು ನಾವು ಫಾರ್ವರ್ಡ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದರೆ ಅವು ಅಯನ್ಸ್ ಮತ್ತೆ ಕಂಬೈನ್ ಆಗಿ ನಮಗೆ ಮಾಲಿಕ್ಯೂಲನ್ನು ಕೊಡೋದನ್ನು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಈಕ್ವಲ್ ರೇಟಲ್ಲಿ, ಒಂದೇ ರೇಟಲ್ಲಿ ನಡೀತಾ ಇರ್ತದೆ. ಹಾಗೆ 50% ಇದು ಅಯನ್ಸ್ ಆಗಿ ಕನ್ವರ್ಟ್ ಆಯ್ತಲ್ಲ, ಅದೇ ರೇಟಲ್ಲಿನೇ ಅಯನ್ಸೂ ಕಂಬೈನ್ ಆಗಿ ಮತ್ತೊಪ್ಪಸ್ ಮಾಲಿಕ್ಯೂಲನ್ನು ಕೊಡ್ತದೆ. ಈಕ್ವಿಲಿಬ್ರಿಯಮ್ ಅಂತೇವಲ್ಲ, ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಇನ್ ರೇಟ್ ಸೇಮ್ ಇದೆ ಅಂತ. ಸೊ ಇಲ್ಲೇನಾಯಿತು, ಓನ್ಲಿ 50% ಅಯನೈಸೇಷನ್ ಆಯಿತು. ಎಸ್, ಹಾಗೆ ನಾವು ಈ ಸ್ಟ್ರಾಂಗ್ ಆ್ಯಸಿಡ್ಸ್ನ ಅಯನೈಸೇಷನ್ ಆದಾಗ ಎಷ್ಟು ಹೈಡ್ರೋಜನ್ ಅಯನ್ ಪ್ರೊಡ್ಯೂಸ್ ಆಗ್ತಾವಲ್ಲ ಅದನ್ನು, ಮತ್ತು ವೀಕ್ ಆ್ಯಸಿಡಿನ ಜೊತೆ ರಿಯಾಕ್ಟ್ ಆಗಿದಾಗ ಎಷ್ಟು ಹೈಡ್ರೋಜನ್ ಅಯನ್ ಪ್ರೊಡ್ಯೂಸ್ ಆಗ್ತಾವಂತ ಕನ್ಸಿಡರ್ ಮಾಡಿದರೆ ಸ್ಟ್ರಾಂಗ್ ಆ್ಯಸಿಡಲ್ಲಿ ಜಾಸ್ತಿ H+ ಅಯನ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಸೊ ಏನಾಯಿತು, ಎಲ್ಲಿ ಜಾಸ್ತಿ H+ ಅಯನ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ ಅದರ ಆ್ಯಸಿಡಿಟಿ ಜಾಸ್ತಿ ಇರ್ತದೆ. ಸೊ ಅದನ್ನು ನಾವು ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದೇ ರೀತಿ ಎಲ್ಲಿ H+ ಅಯನ್ ಕಡಿಮೆ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗಿರ್ತದಲ್ಲ ಅವುಗಳನ್ನು ನಾವು ವೀಕ್ ಆ್ಯಸಿಡ್ಸ್ ಅಂತ ಕರಿತೇವೆ. ಓಕೆ. ಆ್ಯಂಡ್ ಅದೇ ಥರ ನಮ್ಮ ಬೇಸಿಗೆ ಬಂತು ಅಂತಂದರೆ ಹೈಡ್ರಾಕ್ಸಿಲ್ ಅಯನ್ ಕಾನ್ಸಂಟ್ರೇಷನ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಎಲ್ಲಿ ಯಾವ ಅಮೌಂಟಲ್ಲಿ ಹೈಡ್ರಾಕ್ಸಿಲ್ ಅಯನ್ ರಿಲೀಸ್ ಆಗ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್, ಅದರ ಬೇಸ್ ಮೇಲೆ ನಾವು ಬೇಸಸನ್ನು ಕೂಡ ಸ್ಟ್ರಾಂಗ್ ಬೇಸ್ ಮತ್ತು ವೀಕ್ ಬೇಸ್ ಅಂಥೇಳಿ ಕ್ಲಾಸಿಫೈ ಮಾಡ್ತೇವೆ. ಯಾವ ಕಾಂಪೌಂಡ್, ಯಾವ ಬೇಸಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೈಡ್ರಾಕ್ಸಿಲ್ ಅಯನ್ ರಿಲೀಸ್ ಆಯಿತು ಅದನ್ನು ಸ್ಟ್ರಾಂಗ್ ಬೇಸ್ ಅಂತ ಕರಿತೇವೆ. ಅದೇ ರೀತಿ ಹೈಡ್ರಾಕ್ಸಿಲ್ ಅಯನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಕಡಿಮೆ ಪ್ರಮಾಣದಲ್ಲಿ ಅಯನೈಸೇಷನ್ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ವೀಕ್ ಬೇಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಸ್ಟ್ರಾಂಗ್ ಬೇಸ್. ಇನ್ ಪ್ರೆಸೆನ್ಸ್ ಆಫ್ ವಾಟರ್ 100% ಅಯನೈಸ್ ಆಗಿ ಏನಾಯಿತು, ಸೋಡಿಯಂ ಕ್ಯಾಟಯನ್ ಮತ್ತು ಹೈಡ್ರಾಕ್ಸಿಲ್ ಅಯನನ್ನು ರಿಲೀಸ್ ಮಾಡ್ತು. ಕಂಪ್ಲೀಟ್ ಅಯನೈಸೇಷನ್ ಆಯಿತು ಇನ್ ದಿಸ್ ಕೇಸ್. ಆ್ಯಂಡ್ ಇನ್ ಕೇಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡನ್ನು ತೊಗೊಂತು ಅಂತಂದರೆ ಇದು ಕೂಡ ರಿವರ್ಸಿಬಲ್ ರಿಯಾಕ್ಷನನ್ನು ಶೋ ಮಾಡ್ತದೆ, ಕಂಪ್ಲೀಟ್ ಅಯನೈಸೇಷನ್ ಆಗೋದಿಲ್ಲ. ಎಸ್, ಅಮೋನಿಯಂ ಅಯನ್ ಆ್ಯಂಡ್ ಹೈಡ್ರಾಕ್ಸಿಲ್ ಅಯನ್ ರಿಲೀಸ್ ಆಗ್ತವೆ, ಬಟ್ ಅವೆರಡು ಕಂಬೈನ್ ಆಗಿ ಬ್ಯಾಕ್ವರ್ಡ್ ರಿಯಾಕ್ಷನ್ನು ಕೂಡ ಶೋ ಮಾಡ್ತವೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ವೀಕ್ ಬೇಸ್. ಆ್ಯಂಡ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ನಾನು ವೀಕ್ ಬೇಸ್ ಆರ್ ಎಲ್ಸ್ ಮೈಲ್ಡ್ ಬೇಸ್ ಅಂತಿದ್ದೆ, ಯಾಕಂದರೆ ಇನ್ ದ್ಯಾಟ್ ಕೇಸ್ ಆಲ್ಸೋ ದಟ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ಸೊ ಅದು ವೀಕ್ ಬೇಸ್ ಆಗಿದೆ. ಇದರಿಂದ ನಮ್ಗೇನು ಕ್ಲಿಯರ್ ಆಯಿತು, ಹೈಡ್ರೋಜನ್ ಅಯನ್ H+ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತಂದರೆ ಅದು ಸ್ಟ್ರಾಂಗ್ ಆ್ಯಸಿಡ್. ಹೇಗೆ ಪ್ರೋಟಾನ್ಸ್ ಆರ್ ಎಲ್ಸ್ H+ ಅಯನ್ಸ್ ಕಡಿಮೆ ರಿಲೀಸ್ ಆಗ್ತಾ ಹೋದ್ವು, ಅವು ಆ್ಯಸಿಡನ್ನು ವೀಕ್ ಮಾಡ್ತಾ ಹೋಗ್ತಾವಂಥೇಳಿ. ಸೊ ಡಿಸ್ಟಿಲ್ ವಾಟರಿನ pH ಏನಿದೆ
this is 7, exactly 7. Yes, but rainwater pH is not 7. Yes, rainwater pH is 5.6. yes, ನಾವು ಪಿ ಎಚ್ ಇಂದ ಏನು ಮಾಡ್ತೇವೆ, ಹೈಡ್ರೋಜನ್ ಅಯನ್ ಕಾನ್ಸಂಟ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವಲ್ಲ. ರೈನ್ ವಾಟರ್ನ ಪಿ ಎಚ್ ಈಸ್ 5.6. ಇನ್ ಕೇಸ್ ಅದು ನಾರ್ಮಲ್ ರೈನ್ ವಾಟ್ರಿಂದು 5.6 ಇರ್ತದೆ. ಇನ್ ಕೇಸ್ 5.6ಕ್ಕಿಂತ ಕಡಿಮೆ ಆಯಿತು ಪಿ ಎಚ್ ಅಂದರೆ ಆಗ ಅದನ್ನು ನಾವು ಆ್ಯಸಿಡ್ ರೈನ್ ಅಂತ ಕರಿತೇವೆ. ಯಾಕೆ ನಮ್ಮ ರೈನ್ ವಾಟರ್ನ ಪಿ ಎಚ್ 5.6 ಇರ್ತದೆ? ಯಾಕೆ ಅದು ನ್ಯೂಟ್ರಲ್ ವ್ಯಾಲ್ಯೂ ಇರೋದಿಲ್ಲ? ಎಸ್, ಅಟ್ಮಾಸ್ಫಿಯರಲ್ಲಿ ಏನಿರ್ತದೆ, ಕಾರ್ಬನ್ ಡೈಆಕ್ಸೈಡ್ ಇರ್ತದಲ್ಲ. ಎಸ್, ಕಾರ್ಬನ್ ಡೈಆಕ್ಸೈಡ್ ಯಾವಾಗ ವಾಟರ್ ಜೊತೆ ಮಿಕ್ಸ್ ಆಯ್ತಲ್ಲ, ಕಾರ್ಬೋನಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡ್ತದೆ. ದಿಸ್ ಈಸ್ ನ್ಯಾಚುರಲ್ ಪ್ರೋಸೆಸ್. ಓಕೆ, ಏನಾಯಿತು, ಅಟ್ಮಾಸ್ಫಿಯರಲ್ಲಿ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಫ್ರಮ್ ರೆಸ್ಪಿರೇಷನ್ ಆ್ಯಂಡ್ ಆಲ್, ಫ್ರಮ್ ಪ್ಲ್ಯಾಂಟ್ಸಿಂದ ಆ್ಯಂಡ್ ಫ್ರಮ್ ಆ್ಯನಿಮಲ್ಸಿಂದನೂ ಕೂಡ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಅಟ್ಮಾಸ್ಫಿಯರಲ್ಲಿದೆ, ವಾಟರ್ ಜೊತೆ ಕಂಬೈನ್ ಆಗಿ ಕಾರ್ಬೋನಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಕಾರ್ಬೋನಿಕ್ ಆ್ಯಸಿಡ್ ಈಸ್ ಎ ವೀಕ್ ಆ್ಯಸಿಡ್. ಸೊ ಯಾವಾಗ ರೈನ್ಫಾಲ್ ಆಗ್ತದೆ, ಆ ಕಾರ್ಬೋನಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಅದರ ಪಿ ಎಚ್ ಸ್ವಲ್ಪ ಕಡಿಮೆ ಇರ್ತದೆ, ಸ್ವಲ್ಪ ಆ್ಯಸಿಡಿಕ್ ರೇಂಜಲ್ಲಿ ಇರ್ತದೆ. ಬಟ್ ದ್ಯಾಟ್ ಈಸ್ ನಾಟ್ ಹಾರ್ಮ್ಫುಲ್. ನ್ಯಾಚುರಲಿ ರೈನ್ ವಾಟ್ರಿನ ಪಿ ಎಚ್ 5.6 ಇರ್ತದೆ ಯಾವಾಗ್ಲೂ. ಬಟ್ ಸಮ್ ಅದರ್ ರೀಸನ್ನಿಂದ ಪಿ ಎಚ್ 5.6ಕ್ಕಿಂತ ಕಡಿಮೆ ಆಯಿತು ಅಂತಂದರೆ, ಲೆಸ್ ಆಯಿತು ಅಂತಂದರೆ ಏನಾಯಿತು, ಅದನ್ನು ನಾವು ಆ್ಯಸಿಡ್ ರೈನ್ ಅಂತ ಕರಿತೇವೆ. 5.6ಕ್ಕಿಂತ ಪಿ ಎಚ್ ಕಡಿಮೆ ಆಯಿತು ಅಂದರೆ ದಟ್ ಈಸ್ ಹಾರ್ಮ್ಫುಲ್. ಯಾಕೆ 5.6ಕ್ಕಿಂತ ಕಡಿಮೆ ಆಗ್ತದೆ ಪಿ ಎಚ್ ಅಂತಂದರೆ, ನಮ್ಮದು ಆಕ್ಸೈಡ್ಸ್ ಆಫ್ ಸಲ್ಫರ್. ಎಸ್, ಎಲ್ಲಿಂದ, ನಮ್ಮ ಫ್ಯಾಕ್ಟ್ರೀಸಿಂದ ನಾವಲ್ಲಿ ಕೆಲವು ಸಲ್ಫರ್ ಕಂಟೈನಿಂಗ್ ಕಂಪೌಂಡ್ಸನ್ನು ಯೂಸ್ ಮಾಡ್ತೇವೆ. ಆಕ್ಸೈಡ್ಸ್ ಆಫ್ ಸಲ್ಫರ್ ಇರ್ಬೋದು, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರ್ಬೋದು. ಇದರಿಂದ ಏನಾಯಿತು, ಅಟ್ಮಾಸ್ಫಿಯರಲ್ಲಿ ಇವಾಗ ಹೋಗ್ತವೆ, ಹಾಗೆ ವೆಹಿಕ್ಯುಲರ್ ಎಕ್ಸಾಸ್ಟಿಂದ ಇರ್ಬೋದು, ಸಮ್ ಫ್ಯಾಕ್ಟ್ರಿ ವೇಸ್ಟಿಂದ ಇರ್ಬೋದು, ಈ ಆಕ್ಸೈಡ್ಸ್ ಎನ್ವಿರಾನ್ಮೆಂಟಿಗೆ ಸೇರ್ತವೆ. ಓಕೆ, ಆ ಎನ್ವಿರಾನ್ಮೆಂಟಲ್ಲಿ ರೇನ್ಫಾಲ್ ಆಗಬೇಕಾದ್ರೆ ಏನಾಗ್ತದೆ, ಅವು ಈ ಆಕ್ಸೈಡ್ಸ್ ಜೊತೆ ಮಿಕ್ಸ್ ಆಗಿ ನೈಟ್ರಿಕ್ ಆ್ಯಸಿಡನ್ನು ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ನ್ಯಾಚುರಲಿ ಕಾರ್ಬೋನಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಯಿತು ಅಂದರೆ ದ್ಯಾಟ್ ಈಸ್ ನಾರ್ಮಲ್, ನೋ ಪ್ರಾಬ್ಲಮ್. ಅದರಿಂದ ನಮ್ಮ ಪ್ಲ್ಯಾಂಟ್ಸಿಗಾಗಲಿ ಎನಿಮಲ್ಸಿಗಾಗಲಿ ಏನೂ ಪ್ರಾಬ್ಲಮ್ ಇಲ್ಲ, ಸಾಯಿಲಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತು ನೈಟ್ರೋಜನ್, ಅದು ನೈಟ್ರೋಜನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆಗಿರ್ತದೆ. ಅವು ಅಟ್ಮಾಸ್ಫಿಯರಲ್ಲಿ ಹೋದಾಗ ಏನಾಯಿತು, ರೈನ್ ವಾಟರ್ ಜೊತೆ ಮಿಕ್ಸ್ ಆಗಿ ಸ್ಟ್ರಾಂಗ್ ಆ್ಯಸಿಡ್ಸ್ ಏನಿದಾವಲ್ಲ, ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಅದು ವಾಟರ್ ಜೊತೆ ಮಿಕ್ಸ್ ಆದರೆ ಏನಾಯಿತು, ಪಿ ಎಚ್ ವ್ಯಾಲ್ಯೂ ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಬಂತು. ಸೊ ಬಿಲೋ 5.6 ಇತ್ತು ಅಂತಂದರೆ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್, ಸಾಯಿಲ್ ತನ್ನ ಫರ್ಟಿಲಿಟಿಯನ್ನು ಕಳ್ಕೊಳ್ತದೆ ಆ್ಯಂಡ್ ಪ್ಲ್ಯಾಂಟ್ಸ್ ಸರಿಯಾಗಿ ಗ್ರೋ ಆಗೋದಿಲ್ಲ, ಅಗ್ರಿಕಲ್ಚರ್ ಫೀಲ್ಡ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ತವೆ. ಆ್ಯಂಡ್ ಒಂದು ಮ್ಯಾನ್ಮೆಂಟ್ ಇದೆ ಫೇಮಸ್, ಆಗ್ರಾ ತಾಜ್ ಮಹಲ್ ಅಲ್ಲ. ಎಸ್, ತಾಜ್ ಮಹಲನ್ನು ವೈಟ್ ಕಲರ್ ಸ್ಟೋನ್ಸಿಂದ ಪ್ರಿಪೇರ್ ಮಾಡಿರ್ತಾರೆ, ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಬಟ್ ನವೇಡೇಸ್ ಏನಾಗ್ತಾ ಇದೆ, ಅದರ ವೈಟ್ ಕಲರ್ ಡಿಮಿನಿಷ್ ಆಗಿ ಯೆಲ್ಲೋಯಿಶ್ ಕಲರ್, ಕ್ರೀಮ್ ಕಲರಲ್ಲಿ ತಾಜ್ ಮಹಲ್ ಕಾಣ್ತಾ ಇದೆ. ಯಾಕಂತ ಸ್ಟಡಿ ಮಾಡಿದರೆ ಆಗ್ರಾ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಜಾಸ್ತಿಯಾಗಿ ಬೆಳಿಲಿಕ್ಕತ್ವು. ಎಸ್, ಇಂಡಸ್ಟ್ರಿಯಲೈಸೇಷನ್ ಆಯ್ತಲ್ಲ, ಅದ್ರ ನಂತರ ಆಗ್ರಾದಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಆಗ್ಲಿಕ್ಕತ್ವು. ಸೊ ಇಂಡಸ್ಟ್ರಿದಿಂದ ನಮಗೆ ಈ ಹಾರ್ಮ್ಫುಲ್ ಆಕ್ಸೈಡ್ಸ್ ರಿಲೀಸ್ ಆಗ್ತಾ ಇದ್ದಾವೆ. ಅದರಿಂದ ಏನಾಯಿತು, ಆ್ಯಸಿಡ್ ರೈನ್ ಆಗ್ರಾ ರೀಜನ್, ದಿಲ್ಲಿ ರೀಜನಲ್ಲಿ ಜಾಸ್ತಿ ಆಯಿತು. ಎಸ್, ಕ್ಯಾಪಿಟಲ್ ಸಿಟಿ ಕೂಡ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಇದೆ. ಆ್ಯಸಿಡ್ ರೈನ್ ಆಗ್ಲಿಕ್ಕದ ನಂತರ ಏನಾಯಿತು, ಅದರಿಂದಾಗಿ ಆ ವೈಟ್ ಸ್ಟೋನ್ಸ್ ತಮ್ಮ ಕ್ವಾಲಿಟಿಯನ್ನು ಕಳ್ಕೊಂಡ್ವು. ಸೊ ಅದು ಯೆಲ್ಲೋಯಿಶ್ ಕಲರ್, ಕ್ರೀಮ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ನವೇಡೇಸ್ ನಮ್ಮ ಗೌರ್ಮೆಂಟ್ ಆ್ಯಕ್ಟಿಂದ ಇಂಡಸ್ಟ್ರೀಸನ್ನು ಕಡಿಮೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇಂಡಸ್ಟ್ರಿಯಿಂದ ಏನು ಎಕ್ಸಾಸ್ಟ್ ಆಗ್ತಾ ಇದೆ ಆ ಗ್ಯಾಸನ್ನು ಪ್ಯೂರಿಫೈ ಮಾಡಿಬಿಡ್ತಾ ಇದ್ದಾರೆ. ಬಟ್ ಇವು ನಮ್ಮ ಮಾನ್ಯುಮೆಂಟ್ಸಿಗೆ ಆ್ಯಂಡ್ ನಮ್ಮ ಬಿಲ್ಡಿಂಗ್ಸಿಗೆ ಕೂಡ ಹಾರ್ಮ್ಫುಲ್. ಆ್ಯಸಿಡ್ ರೈನ್ ಆಯಿತು ಅಂತಂದರೆ, ಏನು ಸಿಮೆಂಟಿಂದ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿರ್ತೇವಲ್ಲ ಅದಕ್ಕೂ ಕೂಡ ಹಾರ್ಮ್ಫುಲ್ ಆಗಿರ್ತದೆ. ಅವು ತಮ್ಮ ಕ್ವಾಲಿಟಿಯನ್ನು ಕಳ್ಕೊಂಡು ಬೇಗ ಡಿಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸಿಡ್ ರೈನ್ ಈಸ್ ಈವನ್ ಹಾರ್ಮ್ಫುಲ್ ಫಾರ್ ಎಕ್ವೆಟಿಕ್ ಲೈಫ್ ಆಲ್ಸೋ. ಎಸ್, ವಾಟರ್ನಲ್ಲಿ ಪರ್ಟಿಕ್ಯುಲರ್ ಪಿ ಎಚಲ್ಲಿ ಅವು ತಮ್ಮ ಲೈಫನ್ನು ಲೀಡ್ ಮಾಡ್ತಾ ಇರ್ತವೆ. ಎಸ್, ಅಕ್ವಾಟಿಕ್ ಆ್ಯನಿಮಲ್ಸ್ ಆ್ಯಸಿಡ್ ರೈನಿಂದ ಅವುಗಳ ಲೈಫ್ಗೂ ಕೂಡ ಹಾರ್ಮ್ ಆಗ್ತಿರ್ತದೆ. ಓಕೆ, ಸೊ ಪ್ಯೂರ್ ವಾಟರ್, ಡಿಸ್ಟಿಲ್ ವಾಟರ್ ಪಿ ಎಚ್ ಈಸ್ 7, ರೈನ್ ವಾಟರ್ ಪಿ ಎಚ್ ಈಸ್ 5.6 ಆ್ಯಂಡ್ ಆ್ಯಸಿಡ್ ರೈನ್ ಪಿ ಎಚ್ ಈಸ್ ಬಿಲೋ 5.6 ಅಂತ ನಮಗೆ ಗೊತ್ತಾಯಿತು. ಪಿ ಎಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್.
that may be plant or animal. In the some range of pH only animals and plants can survive. ಅದಕ್ಕಿಂತ ಸ್ವಲ್ಪ ಜಾಸ್ತಿ or ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಲೈಫಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. All living organisms that may be plants or animals, their body will function in the pH range of 7 to 7.6. Sorry, it is 7.8. Yes, body will work in this pH range, that may be plant body or animal body. Yes, if it decrease below 7 or else if it increase above 7.8, then living organism will not sustain. In this sensitive range of pH, living organisms can survive. So this is very important. Okay, and for healthy growth of plants and to get better yield, the soil pH should be in between 5.5 to 5.7. Yes, ಪ್ರಾಪರಾಗಿ ಈಲ್ಡ್ ಬರಬೇಕು ಆ್ಯಂಡ್ ಅಗ್ರಿಕಲ್ಚರ್ ಚೆನ್ನಾಗಿ ಆಗಬೇಕು ಅಂತಂದರೆ ಸಾಯಿಲಿನ ಪಿ ಎಚ್ ಇನ್ ಬಿಟ್ವೀನ್ ದೀಸ್ ರೇಂಜ್ ಇರಬೇಕು 5.5 to 5.7. ಇದನ್ನು ಎಕ್ಸಿಡ್ ಆಯಿತು, ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದರೆ ಸಮ್ಟೈಮ್ ಬೇಸಿಫೈನೂ ಆಗ್ಬೋದು, ಆರ್ ಎಲ್ಸ್ ಜಾಸ್ತಿ ಆ್ಯಸಿಡ್ ರೇನಿಂದ ಇದರ ಆ್ಯಸಿಡ್ ರೇಂಜ್ ಜಾಸ್ತಿ ಆಗಿ ಪಿ ಎಚ್ ಕಡಿಮೆನೂ ಕೂಡ ಆಗ್ಬೋದು. ಸೊ ಇನ್ ಬಿಟ್ವೀನ್ ದಿಸ್ ರೇಂಜ್ ಏನಾಯಿತು, ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಇರ್ತದೆ ಆ್ಯಂಡ್ ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಗ್ರೋ ಆಗಿ ಬೆಟರ್ ಈಲ್ಡನ್ನು ಕೊಡ್ತವೆ. ಆ್ಯಂಡ್ ನಮಗೀಗ ನೆನಪಾಗ್ತದೆ ರೇನ್ ವಾಟರ್ ಪಿ ಎಚ್ ಇಸ್ 5.6 ಇದೆ, ದಟ್ ಈಸ್ ಇನ್ ಬಿಟ್ವೀನ್ ದಿಸ್ ರೇಂಜ್ ಅಲ್ಲ. ಸೊ ಆ ಪಿ ಎಚಲ್ಲಿನೇ ರೇನ್ ವಾಟರ್ ಇರೋದ್ರಿಂದ ನಮಗೆ ಅಗ್ರಿಕಲ್ಚರಿಗೆ ಅದು ಬೆನಿಫಿಷಿಯಲ್ ಇದೆ. ಇನ್ ಕೇಸ್ ಅದು 7 ಇತ್ತು ಅಂತಂದರೆ ಅಗ್ರಿಕಲ್ಚರ್ ಚೆನ್ನಾಗಿ ಆಗ್ತಿರಲಿಲ್ಲ, ಯಾಕಂತಂದರೆ ಆ ಪಿ ಎಚಲ್ಲಿ ಸಾಯಿಲ್ ಫರ್ಟಿಲಿಟಿ ಕಂಪ್ಲೀಟ್ಲಿ ಡಿಕ್ರೀಸ್ ಆಗ್ತದೆ. ಸೊ this is the pH of soil. Okay, next concept is pH of the digestive system. Yes, all of us know that our stomach used to produce hydrochloric acid. Yes, this acid helps in digestion as well as it kills the harmful microorganisms which are present in the food. Yes, ಇದರಿಂದ ಇದು 2 ಟೈಮ್ಸಲ್ಲಿ ಬೆನಿಫಿಷಿಯಲ್ ಇದೆ. ಒಂದು, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕೊಂದು ಫುಡ್ನಲ್ಲಿರೋ ಅನ್ಹೆಲ್ದಿ ಏನು ಆರ್ಗ್ಯಾನಿಸಮ್ಸ್ ಇರ್ತದೆ ಅದನ್ನು ಡಿಸ್ಟ್ರಾಯ್ ಮಾಡ್ತದೆ, ಆ್ಯಸ್ ವೆಲ್ ಆಸ್ ಡೈಜೆಷನ್ನಿಗೆ ಕೂಡ ಹೆಲ್ಪ್ ಮಾಡ್ತದೆ. ಎಸ್, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಇನ್ ಕೇಸ್ ಆಫ್ ಹೈಪರ್ ಎಸಿಡಿಟಿ ವಿ ಯೂಸ್ ಟು ಟೇಕ್ ಮ್ಯಾಗ್ನೇಷಿಯಮ್ ಹೈಡ್ರಾಕ್ಸೈಡ್ ಆ್ಯಸ್ ಎ ಮೆಡಿಸಿನ್. ದಿಸ್ ಈಸ್ ಅ ಮೈಲ್ಡ್ ಬೇಸ್. ಎಸ್, ಈ ಮೈಲ್ಡ್ ಬೇಸ್ ಏನು ಮಾಡ್ತದೆ, ಆ್ಯಸಿಡಿಟಿಯನ್ನು ರೆಗ್ಯುಲೇಟ್ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಎಸ್, ಅದು ಇನೋಗಿನೋ ಏನೋ ಇರ್ಬೋದು, ಬಟ್ ಅದರಲ್ಲಿರೋ ಕಂಪೌಂಡ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆಗಿರುತ್ತೆ. ಓಕೆ, ಸೊ ದೆನ್ ವಾಟ್ ಈಸ್ ದ ಪಿ ಎಚ್ ಆಫ್ ಅವರ್ HCl which is present in the stomach? pH of our digestive system is in between 1.5 to 3. Yes, pH range is in between 1.5 to 3. Highly acidic. Yes, ಇಷ್ಟು ಪಿ ಎಚ್, ಇಷ್ಟು ಅಸಿಡಿಟಿ ಇರುವ ಯಾವುದಾದ್ರೂ ಆ್ಯಸಿಡನ್ನು ಟಚ್ ಮಾಡಿದ್ವಿ ಅಂತಂದರೆ ಸ್ಕಿನ್ ಬರ್ನ್ ಆಗ್ತದೆ. ಬಟ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ಈ ಪಿ ಎಚಲ್ಲೂ ಕೂಡ ಟಿಶ್ಯೂಸ್ಗೆ ಏನೂ ಹಾರ್ಮ್ ಆಗೋದಿಲ್ಲ. ಓಕೆ, ಸೊ ಪಿ ಎಚ್ ಆಫ್ ದ ಡೈಜೆಸ್ಟಿವ್ ಟ್ರ್ಯಾಕ್ ಈಸ್ ಇನ್ ಬಿಟ್ವೀನ್ 1.5 to 3 ಪಿ ಎಚ್ ರೇಂಜ್. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಿ ಎಚ್ ಆಫ್ ದ ಮೌತ್. ಎಸ್, in case pH of the mouth falls below 5.5, then it causes tooth decay. pH ಮೌತಿಂದು ಆ್ಯಸಿಡಿಕ್ಕೆ ಇರ್ತದೆ. ಎಸ್, ಸಲೈವಾ ಆ್ಯಸಿಡಿಕ್ ಇನ್ ನೇಚರ್, ಅದೂ ಕೂಡ ಸ್ಮಾಲ್ ಅಮೌಂಟಲ್ಲಿ ಮೈಕ್ರೋ ಆರ್ಗ್ಯಾನಿಸಮನ್ನು ಕಿಲ್ ಮಾಡ್ತದೆ. ಇನ್ ಕೇಸ್ ಅದು 5.5ಕ್ಕಿಂತನೂ ಕಡಿಮೆ ಆಯಿತು ಪಿ ಎಚ್ ಅಂತಂದರೆ ಏನಾಯಿತು, ಟೂತ್ ಡಿಕೆ, ಹಲ್ಲುಗಳ ಕೆಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಟೂತ್ ಡಿಕೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕಂತಂದರೆ ಆಫ್ಟರ್ ಈಟಿಂಗ್ ಏನಾಯಿತು, ಆಫ್ಟರ್ ಈಟಿಂಗ್ ನಾವು ಮೌತ್ ವಾಶನ್ನು ಆರ್ ಬ್ರಷನ್ನು ಮಾಡಿ ಕ್ಲೀನಾಗಿ ಇಟ್ಕೋಬೇಕು. ಆ್ಯಂಡ್ ನಮ್ಮ ಟೂತ್ಪೇಸ್ಟ್ ಯಾವಾಗ್ಲೂ ಸ್ಲೈಟ್ಲಿ ಬೇಸಿಕ್ ಇರ್ತವೆ. ಸ್ಲೈಟ್ಲಿ ಬೇಸಿಕ್ ಇರೋದ್ರಿಂದ ಏನು ಹೆಲ್ಪ್ ಆಯಿತು, ಆ್ಯಸಿಡಿಟಿಯನ್ನು ನಾವು ಸ್ಮಾಲ್ ಅಮೌಂಟಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ದಿಸ್ ಅಬೌಟ್ ಪಿ ಎಚ್. ಆ್ಯಂಡ್ ಪಿ ಎಚ್ ವರ್ಕ್ಸ್ ಎಸ್ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಫಾರ್ ಮೆನಿ ಇನ್ಸೆಕ್ಟ್ಸ್. ಯಾವಾಗ ಹನಿ ಬೀ ಕಚ್ಚಿದಾಗ, ಹನಿ ಬೀ ಸ್ಟಿಂಗ್ ಮಾಡಿದಾಗ ಏನಾಯಿತು, ಅಲ್ಲಿ ಫಾರ್ಮಿಕ್ ಆ್ಯಸಿಡ್ ರಿಲೀಸ್ ಆಗ್ತದೆ. ಎಸ್,
ಆ್ಯಂಟ್ ಆರ್ ಹನಿ ಬಿ ಕಚ್ಚಿದಾಗ ನಮಗೆ ಪೇಯ್ನ್ ಆರ್ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗಲಿಕ್ಕೆ ಕಾರಣ ಆಗೋದು ಏನಂತಂದರೆ ದಟ್ ಈಸ್ ಒನ್ ಟೈಪ್ ಆಫ್ ಆ್ಯಸಿಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಫಾರ್ಮಿಕ್ ಆ್ಯಸಿಡ್. ಅದರ ಫಾರ್ಮುಲಾ ಈ ಥರ ಇರ್ತದೆ HCOH. ಆ ಆ್ಯಸಿಡಿಂದ ಏನಾಯಿತು, ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕರಿತೇವೆ, ಮಿಥೆನಾಯಿಕ್ ಆ್ಯಸಿಡ್ ಅಂತಲೂ ಕರಿತೇವೆ. ಎಸ್, ಮಿಥೆನಾಯಿಕ್ ಆ್ಯಸಿಡ್ ಅದರದ್ದು ಐಯುಪ್ಯಾಕ್ ನೇಮ್, ಫಾರ್ಮಿಕ್ ಆ್ಯಸಿಡ್ ಅದರದ್ದು ಜನರಲ್ ನೇಮ್. ಎಸ್, ಆ್ಯಂಟ್ ಕಚ್ಚಿದಾಗ ನಮಗೆ ಈ ಆ್ಯಸಿಡ್ ಬಾಡಿದಲ್ಲಿ ಬರ್ತದೆ. ಎಸ್, ನಮ್ಮ ಸ್ಕಿನ್ pH ಸ್ಲೈಟ್ಲಿ ಬೇಸಿಕ್ ಇರ್ತದೆ, ಬಟ್ ಇದೇನು ಕಚ್ಚಿದಾಗ ಏನು ಕೆಮಿಕಲ್ ರಿಲೀಸ್ ಆಗ್ತದಲ್ಲ ಅದು ಆ್ಯಸಿಡಿಕ್ ಇರ್ತದೆ. ಸೊ ನಮಗೆ ಬರ್ನಿಂಗ್ ಸೆನ್ಸೇಷನ್ ಆ್ಯಂಡ್ ಇರಿಟೇಷನ್ ಆಗ್ತಿರ್ತದೆ. ಸೊ ನಮಗೆ ಕೆಮಿಸ್ಟ್ರಿ ಗೊತ್ತಿದೆ. ಎಸ್, ಆ್ಯಸಿಡನ್ನು ನಲಿಫೈ ಮಾಡಲಿಕ್ಕೆ ನಾವು ಬೇಸನ್ನು ಯೂಸ್ ಮಾಡ್ತೇವೆ. ಸೊ ಯಾವುದಾದ್ರೂ ಇರುವೆ ಕಡ್ದಾಗ ಅಥವಾ ಜೇನುನೊಣ ಕಚ್ಚಿದಾಗ ಏನು ಮಾಡಬೇಕು, ಇನ್ಸ್ಟಂಟ್ಲಿ ಸ್ಮಾಲ್ ಅಮೌಂಟ್ ಆಫ್ ಬೇಸ್, ಮನೇಲಿ ಅವೈಲೇಬಲ್ ಇರೋ ಬೇಸ್ ಅಂದರೆ ಬೇಕಿಂಗ್ ಸೋಡಾ ಆಗಿರ್ತದಲ್ಲ, ಆ ಸೋಡಾನ ರಬ್ ಮಾಡಿದರೆ ಎಲ್ಲಿ ಇರುವೆ ಕಚ್ಚಿರ್ತದೆ, ನೊಣ ಕಚ್ಚಿರ್ತದೆ, ಅಲ್ಲಿ ಇನ್ಸ್ಟಂಟ್ಲಿ ಏನಾಗ್ತದೆ, ಪೇನ್ ರಿಲೀಫ್ ಆಗ್ತದೆ. ಯಾಕಂದರೆ ಏನು ಆ್ಯಸಿಡ್ ಬಂದಿತ್ತು ಅದನ್ನು ನಾವು ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಅದರ ಆ್ಯಕ್ಷನನ್ನು ಕಡಿಮೆ ಮಾಡ್ತಾ ಇರ್ತೇವೆ. ನೆಕ್ಸ್ಟ್ ಕಮ್ಸ್ ಸಾಲ್ಟ್. ಎಸ್, pH ಆಫ್ ಸಾಲ್ಟ್ ಈಸ್ ಆಲ್ಮೋಸ್ಟ್ ನ್ಯೂಟ್ರಲ್. ಎಸ್, ಎಲ್ಲ ಸಾಲ್ಟ್ಸಿನ pHನು ನ್ಯೂಟ್ರಲೇ ಆಗಿರ್ತದೆ, ಎಲ್ಲ ಸಾಲ್ಟ್ಸಿನ pHನು 7 ಆಗಿರ್ತದ? ಇಲ್ಲ. ಎಸ್, ಯಾವಾಗ ಎನಿ ಸ್ಟ್ರಾಂಗ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸ್ಟ್ರಾಂಗ್ ಬೇಸ್. ಎಸ್, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆಗಿ ಏನು ಸಾಲ್ಟ್ ಸಿಗ್ತದಲ್ಲ ಅದರ pH 7 ಇರ್ತದೆ. Yes, and if we use strong acid and we reacted it with a weak base, then what happens? We get a salt that is slightly acidic in nature. ಸ್ಟ್ರಾಂಗ್ ಆ್ಯಸಿಡ್ ಜೊತೆ ವೀಕ್ ಬೇಸನ್ನು ರಿಯಾಕ್ಟ್ ಮಾಡಿದಾಗ ಏನು ಸಾಲ್ಟ್ ಬರ್ತದಲ್ಲ ಅದು ಆ್ಯಸಿಡಿಕ್ ಸಾಲ್ಟ್ ಆಗಿರ್ತದೆ. ಅಂದರೆ ಅದ್ರ pH ಎಕ್ಸಾಕ್ಟ್ಲಿ 7 ಇರೋದಿಲ್ಲ, 7ಕ್ಕಿಂತನೂ ಕಡಿಮೆ ಇರ್ತದೆ. ಅದೇ ಇಫ್ ವಿ ರಿಯಾಕ್ಟ್ ವೀಕ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್. ಎಸ್, ಸ್ಟ್ರಾಂಗ್ ಬೇಸ್ ಜೊತೆ ವೀಕ್ ಆ್ಯಸಿಡನ್ನು ರಿಯಾಕ್ಟ್ ಮಾಡಿದ್ದೇವೆ. ಇನ್ ದಿಸ್ ಕೇಸ್ ವಿ ಗೆಟ್ ಎ ಬೇಸಿಕ್ ಸಾಲ್ಟ್. ಬೇಸಿಕ್ ಸಾಲ್ಟ್ ಮೀನ್ಸ್ ಅದರ pH 7ಕ್ಕಿಂತನೂ ಜಾಸ್ತಿ ಇರ್ತದೆ. ಸಾಲ್ಟ್ ಅಂದ್ಕೂಡಲೇ ನಮ್ಮ ಮೈಂಡಲ್ಲಿ ಬರೋದು pH ಈಸ್ 7 ನ್ಯೂಟ್ರಲ್ ಇರ್ತದಂತ, ಬಟ್ ದಿಸ್ ಈಸ್ ನಾಟ್ ದ ಕೇಸ್. ಎಸ್, ಅದರಲ್ಲಿನೂ ಕೂಡ ವೇರಿಯೇಷನನ್ನು ನಾವು ನೋಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, pH ಸ್ಕೇಲ್ ಬಗ್ಗೆ ಹೇಳಬೇಕಾದ್ರೆ ಒಂದು ಥಿಂಗ್ ಹೇಳೋದು ಮರ್ತಿದ್ದೆ ನಾನು. ಎಸ್, ಎಕ್ಸಾಕ್ಟ್ಲಿ 7 ಇದ್ದದ್ದು ನ್ಯೂಟ್ರಲ್ ಅಂದಿದ್ದೆ. ಹೆಂಗೆ 7ಕ್ಕಿಂತ ನಂಬರ್ ಡಿಕ್ರೀಸ್ ಆಗ್ತಾ ಬಂತಲ್ಲ ಆವಾಗ ಏನಾಯಿತು, pHನ ವ್ಯಾಲ್ಯೂ ಮೀನ್ಸ್ pH 6ಕ್ಕಿಂತನೂ pH 5 ಇರೋದು ಸ್ಟ್ರಾಂಗ್ ಆ್ಯಸಿಡ್. ಎಸ್, pH 4 ಇರೋದು ಮತ್ತೂ ಸ್ಟ್ರಾಂಗ್ ಆ್ಯಸಿಡ್. ಅಂದರೆ ಹೇಗೆ ನಂಬರ್ 7ಕ್ಕಿಂತ ಡಿಕ್ರೀಸ್ ಆಗ್ತಾ ಬಂತಲ್ಲ ಟುವರ್ಡ್ಸ್ 0, ಅಂದರೆ ಆ್ಯಸಿಡಿಟಿ ಅದೇ ಲೆವೆಲಲ್ಲಿ ಜಾಸ್ತಿ ಆಗ್ತಾಯಿದೆ. ಯಾವುದರ pH 1 ಇದೆ ದ್ಯಾಟ್ ಈಸ್ ಸ್ಟ್ರಾಂಗರ್ ಆ್ಯಸಿಡ್ ಕಂಪೇರ್ ಟು pH 2, 3 ಆ್ಯಂಡ್ ಆಲ್. ಅದೇ ಬೇಸಿಸ್ ಸೈಡಿಗೆ ಬಂತಂದರೆ ಇದು ರಿವರ್ಸ್ ಮೆಥಡನ್ನು ಫಾಲೋ ಮಾಡ್ತದೆ. ಅಂದರೆ 7ಕ್ಕಿಂತನೂ ನಂಬರ್ ಜಾಸ್ತಿ ಆಗ್ತಾ ಹೋದಂಗೆ ಬೇಸಿಸಿಟಿ ಜಾಸ್ತಿ ಆಗ್ತಾ ಹೋಯಿತು. ಓಕೆ, pH 14 ಇರೋದು ಸ್ಟ್ರಾಂಗ್ ಬೇಸ್. ಎಸ್, ಹಾಗೆ ಕಡಿಮೆ ಆಗ್ತಾ ಬಂತು ನಂಬರ್ ಅಂತಂದರೆ ಬೇಸಿಸಿಟಿ ಕಡಿಮೆ ಆಗ್ತಾ ಬಂತು. ಅದೇ ರೀತಿ pH 1 ಇತ್ತು ಅಂತಂದರೆ ಅದು ಸ್ಟ್ರಾಂಗರ್ ಆ್ಯಸಿಡ್. 1ಕ್ಕಿಂತ ನಂಬರ್ ಜಾಸ್ತಿ ಆಗ್ತಾ ಬಂತು ಟುವರ್ಡ್ಸ್ 7 ಅಂತಂದರೆ ಆ್ಯಸಿಡಿಟಿ ಕಡಿಮೆ ಆಗ್ತಾ ಇದೆ. ಓಕೆ, ಇದು ಸಿಂಪಲ್ ಆಗಿ ಏನು ಹೇಳ್ತದೆ ಅಂತಂದರೆ H+ ಅಯನ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳ್ತದೆ. H+ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತಂದರೆ ಸ್ಟ್ರಾಂಗರ್ ಆ್ಯಸಿಡ್. ಇನ್ ಕೇಸ್ ಅದು ಕಡಿಮೆ ಇತ್ತು ಅಂತಂದರೆ ಅದು ಆ್ಯಸಿಡಿಟಿ ಕಡಿಮೆ ಆಗ್ತಾ ಆಗ್ತಾ ಬೇಸ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ OH- ಅಯನ್ ಹೈಡ್ರಾಕ್ಸಿಲ್ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ ಅದು ಬೇಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, our table salt is called as NaCl. ಫಾರ್ಮುಲಾ ಆಫ್ ಟೇಬಲ್ ಸಾಲ್ಟ್ ಈಸ್ NaCl, ಸೋಡಿಯಂ ಕ್ಲೋರೈಡ್ ಅಂತ ನಾವು ಕರಿತೇವೆ. ಎಸ್, ಇದನ್ನು ಹೆಂಗೆ ನಾವು ಇಂಡಸ್ಟ್ರಿಯಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತಂದರೆ ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ hydrogen chloride, strong base when reacts with strong acid, we get a sodium chloride, that's a neutral salt along with the water alla. Okay,
ಸೋಡಿಯಂ ಕ್ಲೋರೈಡ್ ನಮಗೆ ಅಬಂಡೆಂಟ್ಲಿ ಸಿಗೋದು ಸಿ ವಾಟ್ರಿಂದ. ಓಕೆ, ಸಿ ವಾಟ್ರಲ್ಲಿ ಓನ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇದೆಯಾ? ಇಲ್ಲ. ಮೆನಿ ಸಾಲ್ಟ್ಸ್ ಆರ್ ಡಿಸಾಲ್ವ್ಡ್ ಇನ್ sea water, not only sodium and chloride. Yes, many ions are present in the sea water. Most abundant ion or element which is present in sea water is iodine. ಜಾಸ್ತಿ ಅಬಂಡೆನ್ಸ್ ಇದೆ ಅಯೋಡಿನ್ದು ಸಿ ವಾಟ್ರಲ್ಲಿ. ಆ್ಯಂಡ್ ಸಿ ವಾಟ್ರ್ನಲ್ಲಿರೋ NaCl ಅಮೌಂಟಿಗೂ ಆ್ಯಂಡ್ ಹ್ಯೂಮನ್ ಬ್ಲಡ್ಡಲ್ಲಿರೋ NaCl ಅಮೌಂಟಿಗೂ ಕಂಪೇರ್ ಮಾಡಿದರೆ ಯಾವುದು ಜಾಸ್ತಿ ಸಾಲ್ಟಿ ಇರ್ಬೋದು? ಎಸ್, ಎರಡೂ ಈಕ್ವಲ್ ಇದೆ. ಹ್ಯೂಮನ್ ಬಾಡಿದಲ್ಲಿರೋ NaCl ಪರ್ಸೆಂಟ್ ಆ್ಯಂಡ್ ಸಿ ವಾಟ್ರಲ್ಲಿ ಅದರದ್ದೇನು ಪ್ರಪೋರ್ಷನ್ ಇದೆ ಅದು ಈಕ್ವಲ್ ಇದೆ. ಸೊ ಏನಾಯಿತು, ಕಾಮನ್ ಆಗಿ ಸಿ ವಾಟ್ರಿಂದ ಸೋಡಿಯಂ ಕ್ಲೋರೈಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬೇರೆ ಸಾಲ್ಟ್ಸನ್ನೆಲ್ಲ ರಿಮೂವ್ ಮಾಡಿ ಓನ್ಲಿ ಸೋಡಿಯಂ ಕ್ಲೋರೈಡನ್ನು ಪ್ರಿಪೇರ್ ಮಾಡ್ತಾರೆ ಸಿ ವಾಟ್ರಿಂದ. ಆ್ಯಂಡ್ ಓನ್ಲಿ ಸಿ ವಾಟ್ರಿಂದ ಮಾತ್ರ ನಾವು ಸಾಲ್ಟನ್ನು ಪ್ರಿಪೇರ್ ಮಾಡೋದು ಇಲ್ಲ. ಎಲ್ಲಿ ಕೋಸ್ಟಲ್ ಏರಿಯಾಸ್ ಇದ್ದಾವೆ ಅಂಥ ಪ್ಲೇಸಲ್ಲಿ ಸಿ ವಾಟ್ರಿಂದ ನಾವು ಟೇಬಲ್ ಸಾಲ್ಟನ್ನು ಪ್ರಿಪೇರ್ ಮಾಡ್ತೇವೆ. ಇನ್ನು ಅದರ್ ಕೇಸಸ್ ಏನಾಗಿರ್ತದೆ ಅಂದರೆ ಮೈನಿಂಗಿಂದ ನಾವು ಸಾಲ್ಟನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಮೈನಿಂಗಿಂದ ಹೆಂಗಂತಂದರೆ ಸಮ್ ಪ್ರೀವಿಯಸ್ ಏಜ್ ಏನಾಗಿರ್ತದೆ, ಎಲ್ಲೋ ಒಂದು ಪ್ಲೇಸಲ್ಲಿ ಸಿ ಇರ್ತದೆ, ಬಟ್ ಆಫ್ಟರ್ ಸಮ್ ಟೈಮ್ ಏನಾಯಿತು, ಸಮ್ ಡಿಸ್ಪ್ಲೇಸ್ಮೆಂಟಿಂದಾಗಿ ಆ ಸಿ ವಾಟರ್ ಅಲ್ಲೇ ಸಾಲಿಡ್ ಸ್ಟೇಟಿಗೆ ಬಂದು ಏನಾಯಿತು, ಸಾಲ್ಟಿನ ರಾಕ್ಸನ್ನು ಪ್ರಿಪೇರ್ ಮಾಡಿರ್ತದೆ. ಸಾಲ್ಟಿನ ದೊಡ್ಡ ದೊಡ್ಡ ಬಂಡೆಗಳನ್ನು ಅದುಗಳನ್ನು ಹೆಂಗೆ ಮೈನಿಂಗ್ ಮಾಡಿ ನಾವು ಕೋಲನ್ನು ಅಥವಾ ಬೇರೆ ಯಾವುದೋ ಅಯನನ್ನು ತೆಗಿತಿರ್ತೇವಲ್ಲ, ಅದೇ ಥರ ಮೈನಿಂಗಿಂದ ಸಾಲ್ಟನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಓಕೆ, ಲೆಟ್ ಇಟ್. ಟೇಬಲ್ ಸಾಲ್ಟ್ ಹ್ಯಾವ್ ಮೆನಿ ಯೂಸಸ್. ಎಸ್, ಇಟ್ ಈಸ್ ಆಲ್ಸೋ this is commonly used as table salt. Along with that, it is used to prepare many other chemicals, just like for production of sodium hydroxide we use sodium chloride, and for production of baking soda and washing soda. Yes, ಇದೆಲ್ಲದರ ಪ್ರೊಡಕ್ಷನಲ್ಲಿ ನಾವೇನು ಮಾಡ್ತೇವೆ, ಸಾಲ್ಟ್, ಕಾಮನ್ಲಿ ನಾವೇನು ಸಾಲ್ಟ್ ಅಂತೇವಲ್ಲ ಸೋಡಿಯಂ ಕ್ಲೋರೈಡನ್ನು ಯೂಸ್ ಮಾಡ್ತಿರ್ತೇವೆ. ಓಕೆ, ಅದೇ ಹೆಂಗೆ ಮೆಥಡಿಂದ ನಾವು ಪ್ರಿಪೇರ್ ಮಾಡ್ತೇವೆ ಮತ್ತು ಇವೆಲ್ಲ ಕಾಂಪೌಂಡ್ಸಿನ ಯೂಸಸ್ ಏನಂತೇಳಿ ನೋಡೋಣ. ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೌಂಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಟೇಬಲ್ ಸಾಲ್ಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಎಸ್, at first in a container, yes, we have to take sodium chloride solution. Yes, ಇದೇನು ಇಂಡಿಕೇಟ್ ಮಾಡ್ತದೆ, ಸೋಡಿಯಂ ಕ್ಲೋರೈಡ್ ಇನ್ aqueous ಸೊಲ್ಯೂಷನ್ ಅಂತ ಇಂಡಿಕೇಟ್ ಮಾಡ್ತದಲ್ಲ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನನ್ನು ತೊಗೊಂಡು ನಾವೇನು ಮಾಡಬೇಕು, ಎಲೆಕ್ಟ್ರಿಕ್ ಆರ್ಕನ್ನು ಪಾಸ್ ಮಾಡಬೇಕು. ಎಸ್, ದಟ್ ಮೀನ್ಸ್ ವಿ ಹ್ಯಾವ್ ಟು ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಇಟ್. After passing electric current in it, it will converts into, obviously it reacts with water, it converts into sodium hydroxide, yes, and it liberates chlorine ion. Along with that, it liberates hydrogen gas. ಯಾವಾಗ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಮೇಲೆ ಎಲೆಕ್ಟ್ರಿಕ್ ಆರ್ಕನ್ನು ಹಾಕ್ತೇವೆ, ಎಲೆಕ್ಟ್ರಿಕ್ ಕರೆಂಟನ್ನು ಮಾಡ್ತೇವೆ, ಆವಾಗ ಏನಾಗ್ತದೆ, ಅಯನೈಸೇಷನ್ ಆಗ್ತದೆ. ಅಯನೈಸೇಷನ್ ಆದ ನಂತರ ವಾಟರ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗ್ತದೆ. ಎಸ್, ಆ್ಯಂಡ್ ಈ ಎಲ್ಲ ಕಾಂಪೌಂಡ್ಸೂ ಕೂಡ ಯೂಸ್ಫುಲ್. ಎಸ್, ಏನು ಪ್ರೊಡ್ಯೂಸ್ ಆಗಿದ್ದಾವಲ್ಲ ಎಲ್ಲ ಪ್ರಾಡಕ್ಟ್ಸೂ ಯೂಸ್ಫುಲ್. ಅವುಗಳನ್ನು ನಾವು ಬೇರೆ ಬೇರೆ ಕೆಮಿಕಲ್ಸಿನ ಪ್ರೊಡಕ್ಷನಿಗೆ ಯೂಸ್ ಮಾಡ್ತೇವೆ. ಎಸ್, ಆ್ಯಸ್ ಎ ಸ್ಟಾರ್ಟಿಂಗ್ ಮಟೀರಿಯಲ್ ಬೇರೆ ಬೇರೆ ಕಾಂಪೌಂಡ್ಸಿನ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೇವೆ. ಅದು ಯಾವುದು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಅತಿ ಹೆಚ್ಚಿನ ಮಕ್ಕಳಿಗೆ ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.